Thomas Kandas, and I'll be teaching you the further classes of biology. So in our previous videos, we have studied about diversity of living organisms, wherein we have completed chapter 1, right? So this is about chapter 2 from biology. Okay, so chapter 2 is all about biological classification. Okay, in case of chapter 1, we have studied about diversity of living organisms, wherein we also came across biological classification, right? E word anna now first time anka kelatilla, right? E word na now, that is biological classification word now previous videos taganu nodevi. Okay, according to previous video, we have learned that biological classification is the scientific process of classifying living organisms into different categories. Okay, wherein it will be very easy for us to understand different modes of living organism or different types of living organisms which are around us. Okay, that's why biological classification is very important point of view as per in the scientific manner. Now let you know why biological classification is important. What I'll do now is I'll simplify biological classification by giving you certain examples. Okay, ನಾನು 1, 2, 3 examples ಕೊಡ್ತೀನಿ. ಆ example basis ಮೇಲೆ you can understand what is biological classification or ಇದು biological classification ನಮಗೆ ಯಾಕೆ ಇಂಪಾರ್ಟೆಂಟ್ ಇದೆ. Okay, first example is when you go into a library. Okay, ನೀವು ಲೈಬ್ರರಿಗೆ ಹೋದಾಗ ಅಲ್ಲಿ ಏನು ನೋಡ್ತೀರಿ, ಅಲ್ಲಿ ರ್ಯಾಕ್ಸ್ ಇರ್ತಾವ, ಅಲ್ಮೀರಾಸ್ ಇರ್ತಾವ, or else cupboards ಇರ್ತಾವ. Okay, ಆ ರ್ಯಾಕ್ಸ್ or almiras or cupboards ದಾಗ you find there are books. Okay, and here you want one book which is biology from PUC 1 and that is of NCERT syllabus. Okay, ನಿಮ್ಗೆ ಈ ಟೈಟಲ್ ಈ ಅಡ್ರೆಸ್ ಅಂತ ಗೊತ್ತಿದೆ. Okay, NCERT syllabus biology first PU. ನೀವು ಹುಡುಕ್ಲಿಕ್ಕೆ ಹೋದಾಗ ನೀವೇನು ನೋಡ್ತೀರಿ, ಅಲ್ಲಿ ಬುಕ್ಸ್ ಆರ್ಗನೈಸ್ಡ್ ಮ್ಯಾನರ್ದಾಗ ಇಟ್ಟಿರ್ತಾರೆ. ಓಕೆ, ಅದು ಅಲ್ಮೀರಾಸ್ದಾಗೂ ಲೇಬಲ್ ಇರ್ತದೆ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಆರ್ಗನೈಸ್ಡ್ ಮ್ಯಾನರ್. ಮತ್ತು ಈ ಆರ್ಗನೈಸ್ಡ್ ಮ್ಯಾನರ್ ಇಸ್ ನಥಿಂಗ್ ಬಟ್ ದಟ್ ಈಸ್ ಕಾಲ್ಡ್ ಆಸ್ ಕ್ಲಾಸಿಫಿಕೇಶನ್. ಓಕೆ, ಒಂದು ಆರ್ಗನೈಸ್ಡ್ ಮ್ಯಾನರ್ದಾಗ ನಿಮಗೆ ಭಾಳ ಈಸಿ ಆಗ್ತದಲ್ಲ, ಯು ಜಸ್ಟ್ ಗೋ ಯು ಸರ್ಚ್ ವೆರ್ ಇಸ್ ಬಯಾಲಜಿ ರ್ಯಾಕ್. ಓಕೆ, ಅದು ಅಲ್ಮೀರಾ ಮೇಲೆ ಹೆಸರು ಬರ್ದಿರ್ತಾರೆ ಬಯಾಲಜಿ PUC 1. ಓಕೆ, ಅದು ಹೆಸರು ಬರ್ದಿದ್ದು ನೋಡಿ ನೀವೇನು ಮಾಡ್ತೀರಿ, PUC ಬುಕ್ಸ್ನಾಗ ಹೋಗ್ತೀರಿ. PUC ಬುಕ್ಸ್ದಾಗ ಯು ಫೈಂಡ್ ಬಯಾಲಜಿ PU 1 NCERT syllabus book. Okay, that is how your job is done very easier. Okay, and apart from this also, okay, when you go to a market, okay, ನೀವು ಮಾರ್ಕೆಟಿಗೆ ಹೋದಾಗ ನೀವೇನು ಮಾಡ್ತೀರಿ, ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸ್ನ ಖರೀದಿ ಮಾಡಿರಿ, ಶಾಂಪೂ ಬಾಟಲ್ ತೊಗೊಂಡಿರಿ, ಆಯಿಲ್ ಬಾಟಲ್ ತೊಗೊಂಡಿರಿ. ಆ ಟೈಮ್ದಾಗ ಯೋರ್ ಫಾದರ್ ಕಮ್ಸ್ ಇನ್ ಟು ಹೆಲ್ಪ್ ಯು ಟು ಆರ್ಗನೈಸ್ ಆಲ್ ದಿಸ್ ಥಿಂಗ್ಸ್. ಓಕೆ, ನಿಮ್ಮ ತಂದೆಯವ್ರು ಬಂದು ಏನು ಮಾಡ್ತಾರೆ, ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅದೆಲ್ಲ ಏನೇನು ಸಾಮಾನು ನೀವು ಮಾರ್ಕೆಟಿಂದ ತಂದಿರಲ್ಲ ಅದನ್ನು ಆರ್ಗನೈಸ್ ಮಾಡಿ ಮನೆಯಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಬಟ್ ಬೈ ಮಿಸ್ಟೇಕ್ಲಿ, ಓಕೆ, ಜಸ್ಟ್ ಇಮ್ಯಾಜಿನ್, ಬೈ ಮಿಸ್ಟೇಕ್ಲಿ ಯೋರ್ ಫಾದರ್ ಟೆಲ್ಸ್ ಯು ದ್ಯಾಟ್ ಕೀಪ್ ದಿಸ್ ಆಯಿಲ್ ಬಾಟಲ್ into bathroom. During that period, you will imagine, right, cooking oil na bathroom dalli idu there is no sense. Where you have to keep cooking oil na ನಾವು ಯಾವತ್ತು ಕಿಚನ್ ದಲ್ಲಿ ಇಡ್ತೇವೆ. ಓಕೆ, ಆರ್ ಎಲ್ಸ್ ಇನ್ ಸಮ್ ಕೇಸಸ್, ಓಕೆ, ಶಾಂಪೂ ಬಾಟಲ್ ಅನ್ನ ನಿಮ್ಮ ಕಿಚನ್ ದಾಗ ಇಡ್ಲಿಕ್ಕೆ ಹೇಳಿದ್ರೆ ನೀವೇನು ಮಾಡ್ತೀರಿ, ಆಬ್ವಿಯಸ್ಲಿ ಯು ವಿಲ್ ಥಿಂಕ್, ರೈಟ್, ಶಾಂಪೂ ಕಿಚನ್ ದಲ್ಲಿ ಯೂಸೇ ಇಲ್ಲ. ವೇರ್ ಯು ಹ್ಯಾವ್ ಟು ಕೀಪ್ ಇನ್ ದಿ ಬಾತ್ರೂಮ್, ರೈಟ್? ಸೊ ಹಿಯರ್ ವಾಟ್ ಯು ಡೂ, ಯು ಆರ್ಗನೈಸ್ ಸರ್ಟನ್ ಥಿಂಗ್ಸ್. ನೀವೇನು ಮಾಡ್ತೀರಿ, ನೀವು ಆರ್ಗನೈಸ್ ಮಾಡಿ ಏನೇನು ಮೆಟೀರಿಯಲ್ಸ್ ತಂದಿರ್ತಾರಲ್ಲ ಅದನ್ನು ಆರ್ಗನೈಸ್ ಮಾಡಿ ನಿಮ್ಮ ಮನೆಯಲ್ಲಿ ಇಡ್ತೀರಿ, ರೈಟ್? ಇದು ಒಂದು ಮಾಡ್ತೀರಿ. ಓಕೆ, ಅನದರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಅಂದರೆ ಬುಕ್ಸ್ ಅಂಕ ಯಾವತ್ತು ನೋಡ್ತೀರಿ. ಓಕೆ, ಆಲ್ ಆಫ್ ಯು ಹ್ಯಾವ್ ಬುಕ್ಸ್ ವಿತ್ ಯು. ಓಕೆ, ಆ ಬುಕ್ಸ್ನ ನೀವೇನು ಮಾಡ್ತೀರಿ, ನಿಮ್ಮ ಬೆಡ್ರೂಮ್ದಾಗ ಆರ್ ಎಲ್ಸ್ ಇನ್ ಸರ್ಟನ್ ಕಬರ್ಡ್ಸ್ ನೀವು ಚೆನ್ನಾಗಿ ಅರೇಂಜ್ ಮಾಡಿ ಇಡ್ತೀರಿ, ರೈಟ್? ಬುಕ್ಸನ್ನು ಚಲೋ ಮಾಡಿ ಅರೇಂಜ್ ಮಾಡಿ ಇಡ್ತೀರಿ. ಬಟ್ ಏನು ಮಾಡ್ತೀರಿ, ನೀವೀಗ ಕಾಲೇಜಿಂದ ಬಂದರೆ ಓದ್ತೀರಿ. ಓಕೆ, ಬುಕ್ಸನ್ನು ಸ್ಟಡಿ ಮಾಡ್ತೀರಿ ಮತ್ತು ಬುಕ್ಸ್ ಇಲ್ಲಲ್ಲಿ ಇಟ್ಬಿಡ್ತೀರಿ. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಲೇಜಿಗೆ ಹೋಗುವಾಗ, ಸೊ ನೀವು ನೆಕ್ಸ್ಟ್ ಡೇ ಕಾಲೇಜ್ ಬರುವಾಗ obviously you will be in a hurry and you will keep on searching where the books are.
ಬಿಕಾಸ್ ನೀವು ಪ್ರೀವಿಯಸ್ ನೈಟ್ ಬುಕ್ಸ್ನ ಅರೇಂಜ್ ಮಾಡಿ ಇಟ್ಟಿದ್ದಿಲ್ಲ, ಅಲ್ಲಿ ಎಲ್ಲಾರ ಬಿಟ್ಟಿದ್ರಿ. ಓಕೆ, ಮನೆಯಿಂದ ಎಲ್ಲಿ ಬೇಕು ಅಲ್ಲಿ ಬಿಟ್ಟಿರ್ತೀರಿ. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಾಗ್ತದೆ, ಸ್ಕೂಲ್ ಇಲ್ಲ ಕಾಲೇಜಿಗೆ ಹೋಗುವಾಗ ನಿಮ್ಗೆ ಭಾಳ ಪ್ರಾಬ್ಲಮ್ ಆಗ್ತದಲ್ಲ ಬುಕ್ಸನ್ನು ಹುಡುಕಿ ನಿಮ್ಮ ಬ್ಯಾಗ್ದಾಗ ಹಾಕಲಿಕ್ಕೆ. ದ್ಯಾಟ್ಸ್ ವೈ ವಿ ಕ್ಲಾಸಿಫೈ ಪ್ಲಾಂಟ್ಸ್ ಆ್ಯಂಡ್ ಆರ್ಗ್ಯಾನಿಸಮ್ಸ್ ಬಿಕಾಸ್ ಈ ಎಂಟೈರ್ ವರ್ಲ್ಡ್ದಾಗ ವಿ ಫೈಂಡ್ ಮೆನಿ ನಂಬರ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. Okay, if we leave plants and animals here and there without organizing them as per science, we will find a very difficult task to organize them into future days. Okay, to study about them in future days. That's why what we do, we go ahead with biological classification, wherein we systematically arrange plants and animals on the basis of certain categories or characters. See, on the basis of these characters, we go on arranging certain plants and animals. Okay, and these particular process is called as biological classification. Okay, and in this process, what we do first, okay, we first identify an organism. Okay, even in case of your home, ಮಾರ್ಕೆಟ್ ಇಂದ ಏನಾದ್ರು ಸಾಮಾನು ಬಂದರೆ ನೀವೇನು ಮಾಡ್ತೀರಿ, ಫಸ್ಟ್ ಆ ಸಾಮಾನ ಐಡೆಂಟಿಫೈ ಮಾಡ್ತೀರಿ. ರೈಟ್, ಶಾಂಪೂ ಬಾಟಲ್ಸ್ ಅದಾವ, ಕ್ರೀಮ್ಸ್ ಅದ, ಟೂತ್ ಪೇಸ್ಟ್ ಅದ, ವೆಜಿಟೇಬಲ್ಸ್ ಅದ, ಹಿಂಗೆಲ್ಲ ಐಡೆಂಟಿಫೈ ಮಾಡ್ತಿರಲ್ಲ. ಇನ್ ದ ಸೇಮ್ ವೇ ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ಆರ್ಗ್ಯಾನಿಸಮ್ಸ್. ಓಕೆ, ಅಂಡ್ ದೆನ್ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಡಿಸ್ಕ್ರೈಬ್ ದೀಸ್ ಆರ್ಗ್ಯಾನಿಸಮ್ಸ್. ಓಕೆ, ನೀವು ಡಿಸ್ಕ್ರಿಪ್ಷನ್ ನಿಮ್ಮ ತಲೆದಾಗಿ ರೆಡಿ ಮಾಡ್ತೀರಿ. ಮಾರ್ಕೆಟಿಂದ ಏನೇನು ಸಾಮಾನು ಬರ್ತದಲ್ಲ, ಫಾರ್ ಎಕ್ಸಾಂಪಲ್ ವಿಚ್ ಐ ಹ್ಯಾವ್ ಗಿವನ್, ಶಾಂಪೂ ಬಾಟಲ್ಸ್ ಆಗಲಿ, ಸೋಪ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಅದನ್ನು ನೀವು ಇಮ್ಯಾಜಿನ್ ಮಾಡ್ತೀರಿ. ಹಾಂ, ಶಾಂಪೂ ಎದಕ್ಕೆ ಯೂಸ್ ಮಾಡ್ತಾರೆ, ಸೋಪ್ ಎದಕ್ಕೆ ಯೂಸ್ ಮಾಡ್ತಾರೆ, ವೆಜಿಟೇಬಲ್ಸ್ ಎದಕ್ಕೆ ಯೂಸ್ ಮಾಡ್ತಾರೆ. ರೈಟ್, ಯು ಕ್ರಿಯೇಟ್ ಆಲ್ ದಿಸ್ ಕೈಂಡ್ ಆಫ್ ಡಿಸ್ಕ್ರಿಪ್ಷನ್ ಆರ್ ಇಮ್ಯಾಜಿನೇಷನ್ ಇನ್ ಯೋರ್ ಮೈಂಡ್. ಇನ್ ದ ಸೇಮ್ ವೇ we go on describing certain organisms, plants agli, animals agli, we go on describing them soon after identifying. And after describing, what we do, we classify them. Okay, classify andre enu, one simplest category dage ನಾವು classify ಅನ್ನ ಮಾಡ್ತೀವಿ. ಓಕೆ, ಕ್ಲಾಸಿಫೈ ಅಂದರೆ ಸಿಸ್ಟಮ್ಯಾಟಿಕಲಿ ನಾವು ಆ ಮೆಟೀರಿಯಲ್ಸ್ ಏನೇನು ತಂದಿರ್ತೀವಿ ಅದನ್ನು ಮನೆಯಲ್ಲಿ ಸೆಟ್ ಮಾಡ್ತೇವೆ. ರೈಟ್, ವೆಜಿಟೇಬಲ್ಸ್ನ ಎಲ್ಲಿಡ್ಬೇಕು ಅಲ್ಲಿಡ್ತೇವೆ, ಶಾಂಪೂ ಬಾಟಲ್ಸ್ ಎಲ್ಲಿಡ್ಬೇಕು ಅಲ್ಲಿಡ್ತೇವೆ, ಕುಕ್ಕಿಂಗ್ ಆಯಿಲ್ ಎಲ್ಲಿಡ್ಬೇಕು ಅಲ್ಲಿಡ್ತೇವೆ. ರೈಟ್, ವಿ ಗೋ ಆನ್ ಕ್ಲಾಸಿಫೈಯಿಂಗ್ ಸಿಸ್ಟಮ್ಯಾಟಿಕಲಿ ಆಟ್ ಅ ಹೋಮ್. ಇನ್ ದ ಸೇಮ್ ವೇ ವಿ ಹ್ಯಾವ್ ಟು ಕ್ಲಾಸಿಫೈ animals and plants systematically. Okay, whichever animals we identify, we have to arrange them systematically. That is, we have to give the name for them. Okay, we have to go on classifying them systematically. And the last thing which we do is we go ahead with nomenclature. Okay, nomenclature andre enu? See, nomenclature andre it is nothing but giving name to one particular organism. Okay, in the same way, okay, say for example, if there is a new baby born at your home, what you do? Obviously you give name for that baby, right? You just don't go and call that baby as a baby for lifelong, right? You just give a particular name for the newborn which is at your home. Okay, ಮನೆಯಲ್ಲಿ ಒಂದು ಕೂಸು ಹುಟ್ಟಿದಾಗ ನೀವು ಅದನ್ನು ಹೆಸರು ಕೊಟ್ಟೆ ಕೊಡ್ತೀರಿ ಅಲ್ಲ. in the same way, in case of science, if we identify certain organisms, be it the plants, animals ಆಗಲಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಲಿ, ನಾವು ಅದನ್ನು ನೇಮಿಂಗ್ ಕೊಡಲೇಬೇಕು. ಓಕೆ, ಯಾಕಂದರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಅಸ್ ಟು ರಿಮೆಂಬರ್ ದ್ಯಾಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಇನ್ ಟು ದಿ ಎಂಟೈರ್ ಡೈವರ್ಸಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. Right? In the same way, nomenclature process is very important in the case of biological classification. Is it clear? Okay. So, apart from this, okay, I'll simplify you again why biological classification is very important, or else why nomenclature is very important. Okay, you can ask me a question that, ma'am, ನಾವು ನೇಮಿಂಗ್ ಎಲ್ಲ ಕೊಡಂಗಿಲ್ಲ, ನಾವು ಹಾಗೆ ಕ್ಯಾರೆಕ್ಟರ್ಸ್ನ ನೆನಪಿಟ್ಕೊಳ್ತೇವೆ. ಪ್ಲಾಂಟ್ಸ್ ಆಗಲಿ, ಅನಿಮಲ್ಸ್ ಆಗಲಿ, ನಾವು ಹಂಗೆ ನೆನಪಿಟ್ಕೋತೀವಿ, ಕ್ಯಾರೆಕ್ಟರ್ಸನ್ನು ನೆನಪಿಟ್ಕೋತೀವಿ, ಬಟ್ ನೇಮಿಂಗ್ ಕೊಡಂಗಿಲ್ಲ. ಓಕೆ, ಹಿಂಗೆ ಮಾಡಿದರೆ ಏನಾಗ್ತದಂದರೆ ದೇ
there will be a very big problem which will be created. ಯಾಕಂದ್ರೆ see, if in case of entire India, ನಿಮ್ಮ ಫ್ಯಾಮಿಲಿ ಪೀಪಲ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಆರ್ ಎಲ್ಸ್ ನಿಮ್ಮ ಫ್ರೆಂಡ್ಸ್ ಆಗಲಿ, ಯಾರಾದರೆ ಮಿಸ್ಸಿಂಗ್ ಆದರೆ ಅವಾಗ ಏನಾಗ್ತದೆ, ಯು ಹ್ಯಾವ್ ಟು ಸರ್ಚ್ ದೆಮ್, ರೈಟ್? ಓಕೆ, ಸೊ ಯು ಹ್ಯಾವ್ ಟು ಸರ್ಚ್ ದೆಮ್ ಆ್ಯಂಡ್ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್ ವಾಟ್ ಯು ವಿಲ್ ಡೂ, ಯು ವಿಲ್ ಜಸ್ಟ್ ಸರ್ಚ್ ಅಕಾರ್ಡಿಂಗ್ ಟು ದ ಅಡ್ರೆಸ್ ಆಫ್ ದಟ್ ಪರ್ಸನ್. ಓಕೆ, ಆ ಅಡ್ರೆಸ್ನ ಸರ್ಚ್ ಮಾಡಲಿಕ್ಕೆ ನೀವು ಏನು ಮಾಡ್ತೀರಿ, ಫಸ್ಟ್ ಕಂಟ್ರಿಯನ್ನು ಐಡೆಂಟಿಫೈ ಮಾಡ್ತೀರಿ, ಅವ್ರು ಯಾವ ಕಂಟ್ರಿದಾಗ ಸ್ಟೇ ಮಾಡ್ತಾರೆ. ಓಕೆ, ಕಂಟ್ರಿದಾಗ ಮತ್ತು ಸಬ್ ಪ್ಲೇಸಸ್ ಇರ್ತಾವಲ್ಲ, ಫಾರ್ ದ್ಯಾಟ್ ಯು ಕ್ಯಾನ್ ಸ್ಟೇಟನ್ನು ಐಡೆಂಟಿಫೈ ಮಾಡ್ತೀರಿ. ಕಂಟ್ರಿ ಹೋದ್ರಿ, ಕಂಟ್ರಿ ಅಂತ ಇಂಡಿಯಾ ಇತ್ತು ಗೊತ್ತಾಯ್ತು, ಸ್ಟೇಟಿಗೆ ಬಂದರೆ ಸ್ಟೇಟ್ ಈಸ್ ಕರ್ನಾಟಕ, ಯು ಕೇಮ್ ಟು ನೋ. ಓಕೆ, ವೆರಿ ಈಸಿಲಿ. ಸ್ಟೇಟಿಗೆ ಬಂದಾಗ ದೇರ್ ಇಸ್ another ಪ್ರಾಬ್ಲಮ್, ದಟ್ ಈಸ್ ಡಿಸ್ಟ್ರಿಕ್ಟ್. ಓಕೆ, ಮತ್ತೆ ಏನು ಮಾಡ್ತೀರಿ, ಡಿಸ್ಟ್ರಿಕ್ಟಿಗೆ ಬರ್ತೀರಿ. ಡಿಸ್ಟ್ರಿಕ್ಟಿಂದ ಮತ್ತೆ ಏನು ಮಾಡ್ತೀರಿ, ಯು ಹ್ಯಾವ್ ಟು ಗೋ ಫರ್ದರ್, ದಟ್ ಈಸ್ ಓಕೆ ತಾಲೂಕು ಆಗಲಿ ಆರ್ ಎನಿಥಿಂಗ್, ಐ ವಿಲ್ ನಾಟ್ ಟೇಕ್ ಫರ್ದರ್. ಯು ಕ್ಯಾನ್ ಸೇ ಸ್ಟ್ರೀಟ್. ಡಿಸ್ಟ್ರಿಕ್ಟ್ದಾಗ ಮತ್ತೆ ಸ್ಟ್ರೀಟ್ಸ್ ಅನ್ನ ನೋಡ್ತೀರಿ. ಸ್ಟ್ರೀಟ್ಸ್ ಅಂದರೆ ಯಾವ ದಾರಿದಾಗ ಇರ್ತಾರೆ, ಎಲ್ಲಿರ್ತಾರೆ. ಆ್ಯಂಡ್ ದೆನ್ ಹೌಸ್ ನಂಬರ್, ಮನಿ ನಂಬರ್ ಏನಿದೆ, ಓಕೆ, ಹೌಸ್ ನಂಬರ್ ಯು ಸರ್ಚ್. ಆ್ಯಂಡ್ ದೆನ್ ಲಾಸ್ಟ್ ವಾಟ್ ಯು ಡೂ, you search the name. Okay, and that's why nomenclature is a very important process, because ಏನ್ ನೇಮ್ ಕೊಟ್ಟಿರ್ತಿರಲ್ಲ, ಆ ನೇಮ್ ಅಕಾರ್ಡಿಂಗ್ you can search that person where he is or where she is. In the same way, in case of biological classification, this nomenclature plays a very important role. But nomenclature process ಏನೇನ್ ಮಾಡ್ತೀವಲ್ಲ, that particular process, okay, ಈ entire process from identification, description, then classification and nomenclature, all these four processes are called as taxonomy. Okay, taxonomy is the scientific method of identifying an organism, then describing it, classifying it, and lastly naming that particular organism. And all this process which includes this scientific application is called as taxonomy. Okay, in the same way, illen bardanalla, country, state, district, street, house number, name, okay, ee ella enidav, that can be called as these all can be called as taxonomic categories. Because in my previous class I have told you that taxonomic categories are nothing but these are the hierarchical categories which includes the higher level of classification to the lower level of classification. Is it clear? Right, we can see that higher level of classification is kingdom. Okay, so I'll erase this one. Okay, higher level of classification in node 3, that is kingdom. Kingdom is nothing but you are searching your friend from a country. Okay, you can see how vast is a country. Country ದಾಗ ಮತ್ತು state ಅನ್ನ ನೋಡ್ತೀರಿ. In the same way, the vast hierarchy is called as kingdom. And next comes the phylum or division. And the next one is ಇದೇನಾದ, these are the different taxonomic categories. Okay, kingdom ಆಯ್ತು, phylum or division, class, order, family, genus and species. Okay, ಇವೆಲ್ಲ ಏನದ, ಇವೆಲ್ಲ taxonomic categories ಅಂತ ಹೇಳ್ತೀವಿ. But these are in a level of hierarchy.
ಹೈರಾರ್ಕಿ ಲೆವೆಲ್ ಅಂದ್ರೆ ಏನು, ಹೈಯೆಸ್ಟ್ ಇಂದ ಲೋವೆಸ್ಟ್ ಲೆವೆಲ್ಗೆ ಬರಲಿಕ್ಕೆ ವಿ ಕ್ಯಾನ್ ಸೇ ಇಟ್ ಈಸ್ ಇನ್ ದಿ ಹೈರಾರ್ಕಿ. ಓಕೆ, ಇಲ್ಲಿಂದ ಇಲ್ಲಿ ನೋಡಿದ್ರೆ ದಿಸ್ ಇಸ್ ಇನ್ ಹೈಯೆಸ್ಟ್ ಟು ದಿ lowest level, and this we can call it as a hierarchy. But in the other case we can also move from lowest to the highest. Okay, that is species in the main hodre, that is also hierarchy, because one lower level in the higher level ಗೆ ಹೋಗುವುದು or else higher level in the lower level ಗೆ ಬರುವುದು, that itself is called as taxonomic hierarchy. Okay, we see hierarchical arrangements over here and that is called as taxonomic hierarchy. Okay, ಈ hierarchy ದಾಗ per ಏನ್ category ಅದಲ್ಲ that we call as a taxa. Okay, taxa ಅಂದ್ರೆ ಇದೇನ್ ಇಲ್ಲಿ ಬರ್ದೇನಲ್ಲ, kingdom, phylum or division, class, order, family, genus and species, ಇವನ್ನ ನಾವು ಟೆಕ್ಸಾ ಅಂತ ಕರಿತೇವೆ. ಓಕೆ, ಆಸ್ ಅ ಪ್ಲೂರಲ್, ಬಟ್ ಹಿಯರ್ ಇನ್ ಸಿಂಗ್ಯುಲರ್ ದಾಗೂ ನಾವು ಟೆಕ್ಸಾನ್ ಅಂತ ಕರಿತೇವೆ. ಓಕೆ, ಟೆಕ್ಸಾನ್ ಅಂದ್ರೆ ಇದೇನ್ ಒನ್ ಕ್ಯಾಟಗರಿ ಆರ್ ರ್ಯಾಂಕ್ ಅದ ಅಲ್ಲ ಕಿಂಗ್ಡಮ್, ಅದನ್ನ ನಾವು ಟೆಕ್ಸಾನ್ ಅಂತ ಕರಿತೇವೆ. ಆರ್ ಎಲ್ಸ್ ಇವೆಲ್ಲ ಏನ್ ಕ್ಯಾಟಗರೀಸ್ ಆರ್ ರ್ಯಾಂಕ್ಸ್ ಅದಾವಲ್ಲ ಅವನ್ನೆಲ್ಲ ನಾವು ಟೆಕ್ಸಾ ಅಂತ ಕರಿತೇವೆ. Is it clear? So these are all the taxonomic categories or ranks which can be called as taxa as per the classification. But these 8 ranks ಮತ್ತು categories adavalla, those are very important for us because we go on identifying animals on the basis of these taxons or categories. Okay, just give you a brief history about biological classification. Okay, why biological classification became very necessary. Okay, earlier all the humans would rely on different source of plants or animals for food, their shelter, their clothing. Okay, sorry, earlier what people used to do is, okay, ಮೊದಲಿನ ಜನ ಏನು ಮಾಡ್ತಿದ್ರು ಅಂದರೆ they used to completely be dependent on ಪ್ಲಾಂಟ್ಸ್ ಆಗಲಿ ಅನಿಮಲ್ಸ್ ಆಗಲಿ. ಓಕೆ, ಆ ಜನ ಏನು ಮಾಡ್ತಿದ್ರೆ ಟೋಟಲಿ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗ್ತಿದ್ರು. ಓಕೆ, ಅದಕ್ಕೆ ಫುಡ್, ಶೆಲ್ಟರ್, ಕ್ಲೋದಿಂಗ್, ಓಕೆ, ಇವೆಲ್ಲ ಏನೇನು ನೆಸೆಸಿಟಿ ಅದಾವಲ್ಲ ಆ ನೆಸೆಸಿಟಿ ಸಮ್ಮರ್ ದೇ ಯೂಸ್ ಟು ಡಿಪೆಂಡ್ ಆನ್ ದೀಸ್ ಆರ್ಗ್ಯಾನಿಸಮ್ಸ್. ಓಕೆ, ಆ್ಯಂಡ್ ದಟ್ಸ್ ವೈ it made very necessary for them to identify or to give names for this particular organisms. ಯಾಕಂದ್ರೆ ಆ ಹೆಸರನ್ನ ಕೊಟ್ಟಿದ್ರೆ he can go and tell his family member that ಆ ಹೆಸರಿನ ಪ್ಲಾಂಟ್ ತಗೊಂಡ್ ಬಾಪ, ಆ ಹೆಸರಿನ ಅನಿಮಲ್ ತಗೊಂಡ್ ಬಾ, this is very necessary for us. Okay, food ಆಗಲಿ ಏನಾರ ಆಗಲಿ, these plant and animals are necessary for us and that's why go and get them. And that's why they used a very unscientific or very uncommon nature wherein they just identified plants and animals on the basis of their usage. Okay, and that's why okay, and that's why we are still in our day-to-day life relying on plants and animals for our food and clothing purpose till date. And that's why it is necessary for us to study this different source of plants and animals which are around us. Okay, and here the first method, okay, Aristotle is also known as father of biology. He is the first person who gave and who introduced a way of classifying different organisms. Okay, what he did first is he just identified plants on the basis of herbs. Okay, okay, even basis the he identified plants, and then moving from Aristotle to okay, moving to Carolinus Linnaeus, what he did is he gave
He gave two kingdoms, Kingdom Animalia and Kingdom Plantae. Okay, remember Carolus Linnaeus is also known as father of taxonomy, whereas Aristotle is known as father of biology. Okay, he is known as father of he is been known as father of taxonomy, Carolus Linnaeus. So here, being the father of taxonomy, he gave two different classes for organisms. That is, one is animals and other is the plants. But this was not very scientific purpose, because we know that apart from plants and animals too, we have certain microorganisms. Okay, plants ಮತ್ತು animals na bitre, we have certain microorganisms too. Bacterias irtav, fungi irtav, algae irtav. So ಆ period ದಾಗ ಏನಾಗ್ತದಂದ್ರ it will be very difficult for us to identify and to put them in either plant or animals, and that's why discarding all this particular process of classification, the new system of biological classification is given by R.H. Whittaker. Okay, and here all the system of biological classification, okay, all the system till date is all according to R.H. Whittaker, and this will be very important into CET or NEET purpose for you all, CET or NEET questions, and that's why keep all these names reminded, because these are very necessary. Okay, and here R.H. Whittaker is the one who gave five kingdom of classification. Which are those five kingdom we'll look into? Okay, all these five kingdoms are nothing but Kingdom Monera, Protista, Fungi, Plantae and Animalia. Okay, all these five kingdom of classification which we are using till date is according to R.H. Whittaker, and it is been accepted universally. Okay, these are the nothing but these are the old system of biological classification, and this is new system of biological classification. So is it clear up to this? Okay, because I just revised all this process for you all, because these are very important in all the perspectives. Okay, whether you go for higher studies or whether you want NEET or good rank in NEET or CET exam, chapter 1 and 2 is very important, because 20% of the questions will be covered from this particular topic. Is it clear? And that's why I repeated all the different process of chapter 1 over here, so that you can have a better convenience. And this is about the chapter 2, wherein we are going to study biological classification. So this is the old method of biological classification, and this one's the new method of biological classification. And we will be studying further in our classes about the new method of biological classification. Is it clear? So in my next class, I will be teaching you about different methods of biological classification in detail. Okay, the five kingdom classification which is given by R.H. Whittaker, I will be dealing in detail. Okay, I will be dealing Kingdom Monera, Protista, Fungi and Plantae, Animalia in detail. What they actually mean and what are the animals classified over here. Is it clear? Yes. So thank you for watching this video lecture, and if you have doubts, you can ask me anytime, and I'll be soon sending this notes, and I just request you all to copy that notes into your notebook. Yes. So thank you once again, and if you have any doubts, you can ask me freely.